ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚೊನ್ನಪ್ಪ ಪೂಜಾರಿ ಬಣದ ವತಿಯಿಂದ ಮಣ್ಣು ಮತ್ತು ನೀರು ಸಸಿ ತಪಾಸಣಾ ಕೇಂದ್ರವನ್ನ ಆದಷ್ಟು ಬೇಗ ಸ್ಥಾಪಿಸುವಂತೆ ಕೃಷಿ ಸಂಶೋಧನಾ ಕೇಂದ್ರ ಮಳನೂರವರಲ್ಲಿ ಮನವಿಯನ್ನ ಕೊಡಲಾಯಿತು. ಈ ಸಂದರ್ಭದಲ್ಲಿ ನಾಗಯ್ಯ ಸ್ವಾಮಿ ಎಸ್ ದೇಸಾಯಿ ಗುರು ರಾಜ್ಯ ಪ್ರಧಾನ ಸಂಚಾಲಕರು, ಗುರುಲಿಂಗಪ್ಪ ಸಜ್ಜನ್ ಜಿಲ್ಲಾ ಗೌರವಾಧ್ಯಕ್ಷರು, ರಾಧಾಶಂಕರ್ ದೇಸಾಯಿ ಜಿಲ್ಲಾ ಕಾರ್ಯಾಧ್ಯಕ್ಷರು, ಶಂಕರ್ ನಾಯಕ್ ಜಾಧವ್ ಗೌರವಾಧ್ಯಕ್ಷರು, ಶ್ರೀಮತಿ ಸಂಗಮ ಎಸ್ ಮುದ್ಗಲ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷರು, ಶ್ರೀಮತಿ ಬೋರಮ್ಮ ಭೀಮಗೌಡ ಹೊಸಳ್ಳಿ ತಾಲೂಕು ಮಹಿಳಾ ರೈತ ಮುಖಂಡರು, ಅಮರೇಶ್ ಗೌಡ ಬಿರಾದರ್ ತಾಲೂಕು ಪ್ರಧಾನ ಕಾರ್ಯದರ್ಶಿ, ಹನುಮಂತರಾಯಗೌಡ ಹಳ್ಳಿ ತಾಲೂಕು ಕಾರ್ಯದರ್ಶಿ, ದ್ಯಾಮಣ್ಣ ಗುಜ್ಜಲ ರಾಯನಪಾಳೆ ಕೊಡೆಕಲ್ ಹುಬ್ಬಳ್ಳಿ ಅಧ್ಯಕ್ಷರು, ಈರ ಸಂಗಪ್ಪನಗೌಡ ಅಬ್ಲಿಹಾಳ ಕೊಡೆಕಲ್ ರೈತ ಮುಖಂಡರು, ಅಮರೇಶ್ ನಾಟಿಕರ್ ಗ್ರಾಮ ಘಟಕದ ಅಧ್ಯಕ್ಷರು, ಅರಕೇರ ಮಲ್ಲನಗೌಡ ಅರಿಕೇರಿ ರೈತ ಮುಖಂಡರು, ರಾಜನಕೊಳೂರ ಕಾಸಿಂ ಸಾಬ್ ಮಳನೂರು ಗ್ರಾಮ ಘಟಕ ರೈತ ಮುಖಂಡರು ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ರಾಜಕುಮಾರ್ ರಾಠೋಡ್, ನ್ಯೂಸ್ 26 ಕನ್ನಡ, ಯಾದಗಿರಿ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.